ಒಂದೆರಡು ಮಾತಾಡ್ಬೇಕಂತ ವಿನಂತಿ ಮಾಡ್ತೇವೆ. ಇವತ್ತ ಗುಲ್ಬರ್ಗ ಜಿಲ್ಲೆಯಲ್ಲಿ ಕರ್ನಾಟಕ ರಾಜ್ಯ ಕೋಳಿ ಕಬ್ಬಲಿಗ ಎಸ್ಟಿ ಹೋರಾಟ ಸಮಿತಿ ಹಾಗೂ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಪ್ರೊಫೆಸರ್ ಬಿ ಕೃಷ್ಣಪ್ಪ ಸರ್ ಸಂಘಟನೆ ಮತ್ತು ಪ್ರಗತಿಪರದ ಎಲ್ಲ ಸಂಘಟನೆಗಳು ಸೇರಿಕೊಂಡು ಇವತ್ತ ಜಿಲ್ಲೆಯಲ್ಲಿ ಏನಿವತ್ತ ನೋಂದಣಿ ಇಲ್ಲದಂತ RSS ತಾವು ನೋಂದಣಿ ಮಾಡಿಕೊಳ್ಳಬೇಕು. ಯಾವ ರಾಜ್ಯದಲ್ಲಿ ಇವತ್ತ ನೋಂದಣಿ ತರ ಚಟುವಟಿಕೆ ಮಾಡ್ತಂತ RSS ಕರ್ನಾಟಕ ಸರ್ಕಾರ ಅವ್ರ ಮೇಲೆ ದೇಶದಲ್ಲಿ ಕೇಸ್ ಹಾಕ್ಬೇಕಂತ ಇವತ್ತು ಒತ್ತಾಯ ಮಾಡ್ತೇವೆ. ಇವತ್ತ ಬೆಳಗಾವಿಯಲ್ಲಿ ಮೋಹನ್ ಭಗವತ್ ಅವರು ಅವನಿಗೆ ನಾಚಿಕೆ ಬರೋಕೆ ರಾಜಕಾರಣ ಬೇಕಾದ್ರೆ ಈ ದೇಶದ ಕಾನೂನು ನೀವು ಪಾಲನೆ ಮಾಡ್ತೀರಪ್ಪ ಅಂತಾರೆ RSS ನೋಂದಣಿ ಮಾಡಿಕೊಳ್ಳಬೇಕು ಅಂತ ಇವತ್ತ ಉಡುಪಿಯ ಶ್ರೀಮಠದ ಶ್ರೀಜಾವರ ಶ್ರೀಗಳ ಸಹಿತ RSS ಒಂದು ವೇಳೆ ನೋಂದಣಿ ಮಾಡಿಕೊಳ್ಳುತ್ತಿದ್ದರೆ ನಿಮಗೆ ಕೆಟ್ಟ ಹೆಸರು ಬರ್ತದೆ, ನೀವು ನೋಂದಣಿ ಮಾಡ್ಕೊಳ್ಬೇಕು ಅಂತ ಪೂಜೆ ಶ್ರೀಗಳು ಹೇಳಿದಾರೆ. ಇವತ್ತು ನಾವು RSS ಮತ್ತು ಬಿಜೆಪಿ ಪ್ರಶ್ನೆ ಮಾಡ್ತೀವಿ, ನಿಮ್ಮ ದೇಶದ ಕಾನೂನು ಈ ದೇಶದ ಕಾನೂನು ಪಾಲನೆ ಮಾಡಬೇಕಾದ್ರೆ RSS ನೋಂದಣಿ ಮಾಡಿಕೊಳ್ಳಲೇಬೇಕು. ಒಂದು ವೇಳೆ ನೋಂದಣಿ ಮಾಡಬೇಕಪ್ಪ ಅಂದ್ರೆ ಈ RSS ಬ್ಯಾನ್ ಮಾಡಬೇಕಂತ ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿ ಇವತ್ತು ನಾವು ಮನವಿ ಮಾಡ್ಕೊಳ್ತೇವೆ. ನನ್ನ ಹೆಸರು ಭೀಮಶಂಕರನ ಜಿಲ್ಲಾ ಸಂಚಾಲಕರು, ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಬಿ ಕೃಷ್ಣಪ್ಪ ಸಾಧ್ಯ. ನಮ್ಮ ಹೋರಾಟದ ಉದ್ದೇಶ ಏನಪ್ಪಾ ಅಂದ್ರೆ ಈ ದೇಶದ ಸಂವಿಧಾನದ ಕಾನೂನೇನಿದೆ ಆ ಕಾನೂನಿಗೆ ಗೌರವ ಕೊಟ್ಟು ಇವತ್ತು RSS ಸಂಘಟನೆ ನೋಂದಣಿ ಮಾಡ್ಕೊಳ್ಳೇಬೇಕು. ಒಂದು ವೇಳೆ ನೋಂದಣಿ ಮಾಡದೇ ಹೋದರೆ ಇವತ್ತು ಅವರ ಕಾರ್ಯ ಚಟುವಟಿಕೆಯನ್ನು ಅದಕ್ಕೆ ನಿಷೇಧ ಹೇರಬೇಕಂತ ತಿಳ್ಕೊಂಡು ಇವತ್ತು ಕೇಂದ್ರ ಸರ್ಕಾರಕ್ಕೆ ಮೋದಿ ಅವರಿಗೆ ಇವತ್ತು ನಾವು ಒತ್ತಾಯವನ್ನ ಮಾಡ್ತಾ ಇದ್ದೀವಿ. ಅದೇ ರೀತಿ ಏನು ಈ ಒಂದು ಪ್ರಶ್ನೆಯನ್ನ ಕೇವಲ ಒಂದು ಪತ್ರ ಬರೆದು ಮೋಹನ್ ಭಾಗವತ್ ಅವರಿಗೆ ನಿಮ್ಮ ಸಂಘ ರಿಜಿಸ್ಟರ್ ಆಗ್ಯದೋ ಇಲ್ಲೋ ನೋಂದಣಿ ಆದೋ ಇಲ್ಲ ಅಂತ ಕೇಳಿದಂತ ಕೇವಲ ಪತ್ರ ಬರೆದ್ರೆ ಇವತ್ತು ಪ್ರಿಯಾಂಕಾ ಖರ್ಗೆ ಅವರಿಗೆ ಕರ್ನಾಟಕದ ಗೃಹ ಸಚಿವರಾಗಿರುವಂತಹ ಪ್ರಿಯಾಂಕಾ ಖರ್ಗೆ ಅವರಿಗೆ ಧಮಕಿ ಹಾಕುವ ರೀತಿಯಲ್ಲಿ RSSನವರು ಇವತ್ತು ಫೋನ್ ಕರೆಗಳ ಮಾಡ್ತಾರೆ. ಇವತ್ತು ಕೆಟ್ಟದಾಗಿ ಬೈತಾ ಇದ್ದಾರೆ. ಇವತ್ತು ಜೀವ ಹಾನಿ ಮಾಡುವಂತ ಒಂದು ಹುನ್ನಾರವನ್ನ ಮಾಡ್ತಾ ಇದ್ದಾರೆ. ಇದನ್ನು ಖಂಡಿಸಿ ಇವತ್ತು ಪ್ರಿಯಾಂಕಾ ಖರ್ಗೆ ಅವರಿಗೆ ಇವತ್ತು ಕೇಂದ್ರ ಸರ್ಕಾರ ಇವತ್ತು Z+ ಸೆಕ್ಯೂರಿಟಿ ಕೊಡಬೇಕಂತ ತಿಳ್ಕೊಂಡು ನಾವು ಈ ಸಂದರ್ಭದಲ್ಲಿ ಒತ್ತಾಯ ಮಾಡಲಿಕ್ಕೆ ಈ ಒಂದು ಹೋರಾಟ ರಿಜಿಸ್ಟ್ರೇಷನ್ ಮಾಡಬೇಕು. RSSನವರು ನೋಂದಣಿ ಮಾಡಿಕೊಂಡೇ ಮುಂದುವರಿಬೇಕು. ಇವತ್ತು ಪ್ರಿಯಾಂಕಾ ಖರ್ಗೆ ಅವರಿಗೆ ಏನು ಧಮಕಿ ಹಾಕ್ತಾ ಇದ್ದಾರೆ, ಅವರಿಗೆ ಇವತ್ತು ಕೇಂದ್ರ ಸರ್ಕಾರ ಸೆಕ್ಯೂರಿಟಿ ಕೊಡಬೇಕು. ಒಂದು ವೇಳೆ ಏನಾದರೂ ಹೆಚ್ಚು ಕಮ್ಮಿ ಆದರೆ ಅದು ಕೇಂದ್ರ ಸರ್ಕಾರನೇ ಹೊಣೆ. ಅದಕ್ಕೆ ನಾವು ಸರ್ಕಾರಕ್ಕೆ ಒತ್ತಾಯವನ್ನ ಮಾಡಲಿಕ್ಕೆ ಈ ಒಂದು ಹೋರಾಟವನ್ನ ರೂಪಿಸಿದ್ದೇವೆ. ಇದು ಕಾನೂನಿನ ಪರವಾಗಿ ಹೋರಾಟ. ಕಾನೂನೇನಿದೆ ಸಂವಿಧಾನದ ಈ ದೇಶದ ಸಂವಿಧಾನದ ಪರವಾಗಿರುವಂತ ಹೋರಾಟ, ಸಂವಿಧಾನದ ಕಾನೂನು ಪಾಲನೆ ಮಾಡ್ರಿ ಎನ್ನುವಂತ ಹೋರಾಟ. ಈ ಒಂದು ವಿಷಯವನ್ನ ಕೇಳಿದ ಪ್ರಿಯಾಂಕಾ ಖರ್ಗೆ ಅವರಿಗೆ ಇವತ್ತು ಧಮಕಿ ಹಾಕ್ತಾ ಇರುವ RSSನವರ ವಿರುದ್ಧ ನಮ್ಮ ಹೋರಾಟ ಇವತ್ತು ನ್ಯಾಯ ನೀತಿ ಮೇಲೆ ನಡಿಬೇಕಂತ ಹೇಳ್ಕೊಂಡು ನಾವು ಹೇಳ್ತಾ ಇದ್ದೇವೆ. ಇವತ್ತು ನೀವೇನು ಪ್ರಿಯಾಂಕಾ ಖರ್ಗೆ ಅವರಿಗೆ ಧಮಕಿ ಹಾಕ್ತಾ ಇದ್ರಿ, ನಾವು ಹೇಳ್ತೇವೆ ಪ್ರಿಯಾಂಕಾ ಖರ್ಗೆ ಅವರೇ, ನಾವು ನಿಮ್ಮ ಜೊತೆಲಿದ್ದೇವೆ, ನಾವು ನಿಮ್ಮ ಜೊತೆಗಿದ್ದೇವೆ. ನಿಮ್ಮ ಹೋರಾಟ ಮುಂದೆ ಬರಲಿ. ನಿಮ್ಮ ಹೋರಾಟ ಇವತ್ತು ಯಶಸ್ವಿ ಆಗುವವರೆಗೂ ಕೂಡ ನಾವು ನಿಮ್ಮ ಜೊತೆಯಲ್ಲಿ ಇರುವಂತ ಈ ಹೋರಾಟ